ತೋಟಗಾರಿಕೆ, ಹೈನುಗಾರಿಕೆ, ಜೇನು ಅಣಬೆ, ರೇಷ್ಮೆ ಮೀನು, ಹಸಿರು ಮೇವು, ಅರಣ್ಯ ಮರಗಳು, ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ಹಾರೋಹಳ್ಳಿ ತಾಲೂಕಿನ ಕೋಣಾಳ್ದೊಡ್ಡಿ ಗ್ರಾಮದ ರೈತ ಪುನೀತ್ ಕುಮಾರ್ ಅವರು ಸಮಗ್ರ ಕೃಷಿಯೊಂದಿಗೆ ಅಲಂಕಾರಿಕ ಮೀನುಗಾರಿಕೆಯನ್ನು ಕೈಗೊಂಡು ಅದರಲ್ಲಿ ಯಶಸ್ವಿಯಾಗಿ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ. 1.5 ಎಕರೆ ಪ್ರದೇಶದಲ್ಲಿರುವ ಈ ತೋಟದಲ್ಲಿ ಮುಖ್ಯವಾಗಿ ಅಲಂಕಾರಿಕ ಮೀನುಗಳ ಸಾಕಣೆಯನ್ನು ಕೈಗೊಂಡಿದ್ದಾರೆ. ಸುಮಾರು 15ಕ್ಕೂ ಹೆಚ್ಚು ಜಾತಿಯ ಅಲಂಕಾರಿಕ ಮೀನುಗಳನ್ನು ಇಲ್ಲಿ ಉತ್ಪಾದನೆ ಮಾಡಲಾಗುತ್ತಿದೆ. ಇದಲ್ಲದೆ ಬಣ್ಣದ ಸಿಗಡಿಗಳು, ಅಲಂಕಾರಿಕ ಗಿಡಗಳು ಹಾಗೂ ವಿವಿಧ ಹಣ್ಣಿನ ಗಿಡಗಳನ್ನೂ ಬೆಳೆದುಕೊಂಡಿದ್ದಾರೆ ಪುನೀತ್ ಕುಮಾರ್ ಅವರು. ಈಗ ನಾವಿಲ್ಲಿರೋದು 1.5 ಎಕರೆ ಸಮಗ್ರ ಕೃಷಿ ಮಾಡ್ತಾ ಇರೋ ತೋಟ. ಈ ತೋಟದ ಹೆಸರು ಅಹೋವನ ಅಂತ. ಈ ತೋಟ ನಾವು ತಗೊಂಡು ಇಲ್ಲಿಗೆ 4 ವರ್ಷ ಆಗಿದೆ. ಕೊರೋನಾ ಟೈಮಲ್ಲಿ ಈ ತೋಟನ ನಾವು ಪರ್ಚೇಸ್ ಮಾಡಿರೋದು. ಈ ತೋಟ ನಾವು ತಗೊಂಡಾಗ ಇದು ನೀಲಗಿರಿ ಇದ್ದಂಥ ದಟ್ಟ ಪ್ರದೇಶವಾಗಿತ್ತು. ಈ ಜಾಗನ ನಾವು ತಗೊಂಡ ಮೇಲೆ ನಮಗೆ ಆಲ್ಮೋಸ್ಟ್ ಒಂದು ತಿಂಗಳು ಅಷ್ಟು ಕಾಲ ಇದನ್ನೆಲ್ಲ ಲೆವೆಲ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ನಾವಿಲ್ಲಿ ಮೇಯ್ನಾಗಿ ಮೀನುಗಾರಿಕೆನ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ಮೀನುಗಾರಿಕೆಯಲ್ಲಿ ಅಲಂಕಾರಿಕ ಮೀನುಗಳು ಬಹುತೇಕವಾಗಿ ನಾವಿಲ್ಲಿ ಮಾಡ್ತಾಯಿದ್ದೀವಿ. ಕಾರಣ ಏನಂದರೆ ಅಲಂಕಾರಿಕ ಮೀನುಗಳಲ್ಲಿ ನಮಗೆ ಬಹಳಷ್ಟು ಪ್ರಾಫಿಟ್ ಸಿಗುತ್ತೆ ಅನ್ನೋದು ನಮ್ಮ ಲೆಕ್ಕಾಚಾರದಲ್ಲಿ ಕಂಡುಬಂದಿದೆ. ನಾನು ಮೂಲತಃ ಮಂಗಳೂರು ಫಿಶರೀಸ್ ಕಾಲೇಜಲ್ಲಿ BFSc ಮುಗಿಸಿ ಬೇರೆ ಫಾರ್ಮ್ಗಳಲ್ಲಿ ಕೆಲಸ ಮಾಡಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಟ್ರೈನಿಂಗ್ ತಗೊಂಡು ಅದಾದ ನಂತರ ನಾನೇ ಒಂದು ಸಣ್ಣ ಜಾಗದಲ್ಲಿ ಲೀಸ್ಗೆ ಹಾಕ್ಕೊಂಡು ಆ ಜಮೀನಲ್ಲಿ ಸಂಪೂರ್ಣವಾಗಿ ಈ ಬಿಸ್ನೆಸ್ನ ಕಲಿತು ಅದಾದಮೇಲೆ ಸ್ವಂತವಾಗಿ ನಾವಿಲ್ಲಿ ಮಾಡ್ತಾಯಿದ್ದೀವಿ. ಇಲ್ಲಿ ನಾವು ಅಲಂಕಾರಿಕ ಮೀನುಗಳು ಬಹುತೇಕವಾಗಿ ಮಾಡ್ತಾ ಇರೋದು. ನಮ್ಮಲ್ಲಿ ಸುಮಾರು ಒಂದು 15 ವೆರೈಟಿಯಷ್ಟು ಅಲಂಕಾರಿಕ ಮೀನುಗಳಿದೆ. ಅಲಂಕಾರಿಕ ಮೀನುಗಳಲ್ಲದೆ ಗಿಡಗಳನ್ನು ಮಾಡ್ತೀವಿ ನಾವು. ಅಲಂಕಾರಿಕ ಗಿಡಗಳು ಹಾಗೂ ಬಣ್ಣದ ಸೀಗಡಿಗಳನ್ನು ನಾವಿಲ್ಲಿ ಮಾಡ್ತಾಯಿದ್ದೀವಿ. ನಮ್ಮದೇ ಆದ ಒಂದು ರಿಟೇಲ್ ಮಳಿಗೆ ಕೂಡ ಮಾಡೋ ಪ್ಲ್ಯಾನ್ಸ್ ಇದೆ ಫ್ಯೂಚರಲ್ಲಿ. ಅದನ್ನು ಕಾರ್ಯರೂಪಕ್ಕೆ ಆದಷ್ಟು ಬೇಗ ತರ್ತಾ ಇದ್ದೀವಿ. ಅಲಂಕಾರಿಕ ಮೀನುಗಳು ಅಲ್ಲದೆ ಇಲ್ಲಿ ನಾವು ಸಮಗ್ರ ಕೃಷಿಯನ್ನು ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ನಾಟಿ ಕೋಳಿಗಳಿದ್ದಾವೆ ಹಾಗೂ ರೈತರದಲ್ಲಿ ದೈನಂದಿನ ಪ್ರಾಫಿಟ್ಸ್ನೂ ನೋಡಬೇಕು, ತಿಂಗಳ ಪ್ರಾಫಿಟು ನೋಡಬೇಕು. ಹಾಗಾಗಿ ನಾವು ಮಲ್ಲಿಗೆ ಪಾತಿ ಒಂದು ಮಾಡ್ಕೊಂಡಿದ್ದೀವಿ ಸಣ್ಣದಾಗಿ. ಇದರಿಂದ ನಮಗೆ ಡೈಲಿ ಆದಾಯ ಬರೋ ಥರ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಹಾಗೆ ಅದನ್ನು ಕಾರ್ಯರೂಪಕ್ಕೆ ತರ್ತಾಯಿದ್ದೀವಿ. ಅದಲ್ಲದೆ ನಾಟಿ ಕೋಳಿಯಿಂದ ನಾಟಿ ಮೊಟ್ಟೆಗಳನ್ನು ಮಾರೋ ಪ್ಲ್ಯಾನ್ ಇದೆ ನಮಗೆ ಫ್ಯೂಚರಲ್ಲಿ. ಅದಲ್ಲದೆ ಬಾಳೆ ಗಿಡ ಹಾಕ್ಕೊಂಡಿದ್ದೀವಿ. ನಾವು ಬಹುವಾರ್ಷಿಕ ಬೆಳೆಗಳಾಗಿ ಇಲ್ಲಿ ತೆಂಗು ಹಾಕ್ಕೊಂಡಿದ್ದೀವಿ. ಒಂದು 50 ತೆಂಗಿದೆ ನಮ್ಮದು. ಮತ್ತು ನಿಂಬೆ ಗಿಡ ಹಾಕ್ಕೊಂಡಿದ್ದೀವಿ. ನಾನಾ ರೀತಿಯ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀವಿ. ಮೇಜರಾಗಿ ನಾವಿಲ್ಲಿ ಬಟರ್ ಫ್ರೂಟ್ ಜಾಸ್ತಿ ಬೆಳೆಯೋಣ ಅಂತ ಡಿಸೈಡ್ ಮಾಡಿ ಬಟರ್ ಫ್ರೂಟ್ ಬಹುತೇಕವಾಗಿ ನಾವು ಹಾಕ್ಕೊಂಡಿದ್ದೀವಿ. ಅದಲ್ಲದೆ ಬೇರೆ ರೀತಿಯ ನಿಂಬೆ, ಮೂಸಂಬಿ, ಬೇರೆ ತಳಿಗಳನ್ನೆಲ್ಲ ಇಲ್ಲಿ ಪ್ರಾಯೋಗಿಕವಾಗಿ ಇಲ್ಲಿ ನಾವು ಟ್ರೈ ಮಾಡ್ತಾಯಿದ್ದೀವಿ. ಇಲ್ಲಿ ಬಣ್ಣದ ಸೀಗಡಿ ನಾವು ಇದನ್ನೇ ಮಾಡಬೇಕು ಅಂತ ನಾವು ಎಂತಕ್ಕೆ ಡಿಸೈಡ್ ಮಾಡಿದ್ವಿ ಅಂತ ಹೇಳಿದ್ರೆ, ನಾನು ಹೇಳ್ದಂಗೆ ನಾನು BFSc ಗ್ರ್ಯಾಜುಯೇಟ್. ನಮ್ಮಲ್ಲಿ ನಾನಾ ರೀತಿಯ ಕೋರ್ಸ್ಗಳಿದ್ದಾವೆ, ನಾನಾ ರೀತಿಯ ಬಗೆಯ ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ ಮೀನುಗಾರಿಕೆಯಲ್ಲಿ. ಆದರೆ ಇದೆಲ್ಲದನ್ನು ಸೂಕ್ಷ್ಮವಾಗಿ ಗಮನಿಸಿದ ಮೇಲೆ ನಾವು ಬಣ್ಣದ ಸೀಗಡಿಯಲ್ಲಿ ಬರೋ ಅಷ್ಟು ಬೇಗ ರಿಟರ್ನ್ಸ್ ಬೇರೆ ಯಾವುದರಲ್ಲೂ ನಮಗೆ ಕಂಡು ಬಂದಿಲ್ಲ. ಹಾಗಾಗಿ ನಾವು ಅಲಂಕಾರಿಕ ಮೀನುಗಳನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಈ ಅಲಂಕಾರಿಕ ಮೀನು ಮಾಡೋದು ನನ್ನ ಪ್ರಕಾರ ತುಂಬ ಸುಲಭವಾದ ಕೆಲಸ. ಇದರಲ್ಲಿ ಮೇಜರ್ ಏನಂದರೆ ನಮ್ಮಲ್ಲಿ ಆಸಕ್ತಿ ಇರಬೇಕು. ಮೀನುಗಳ ಬಗ್ಗೆ ತುಂಬ ಆಸಕ್ತಿ ಇದ್ದವ್ರು ಅಷ್ಟೇ
ಇದನ್ನು ಮಾಡೋಕ್ಕಾಗೋದು. ಯಾಕೆಂದರೆ ಇದರಲ್ಲಿ ಮೀನುಗಳನ್ನು ಸಪ್ರೇಟ್ ಮಾಡೋದು, ಅದರ ಕ್ವಾಲಿಟಿ ಮೇಂಟೈನ್ ಮಾಡೋದು, ಅಥವಾ ಅದಕ್ಕೆ ಏನಾದ್ರು ರೋಗ ಬಂದಾಗ ಬರೋಕ್ಕಿಂತ ಮುಂಚೆನೇ ಅದನ್ನು ರೋಗ ರುಜಿನಗಳಿಗೆ ಪರಿಹಾರ ಕಂಡುಕೊಂಡು ನಾವು ಅದನ್ನು ಮೊದಲಿಂದಾನೂ ಅದನ್ನು ರೋಗ ನಿರೋಧಕವಾಗಿ ಬೆಳೆಸೋದೇ ಇದರಲ್ಲಿರೋದು ಚಾಲೆಂಜು. ಮತ್ತು ನಮ್ಮಲ್ಲಿ ಯಾವಾಗಲೂ ಕಂಡುಬರೋದೇನೆಂದರೆ ಮಾರ್ಕೆಟಿಂಗ್ ತುಂಬ ಚಾಲೆಂಜಿಂಗ್ ಅಂತ ಹೇಳ್ತಾರೆ. ಯಾವುದೇ ಇವಾಗ ರೈತ ಏನೇ ಬೆಳೆದ್ರೂ ಮಾರ್ಕೆಟಿಂಗೇ ಚಾಲೆಂಜು. ನಾವು ಫಸ್ಟು ಬೆಳೆಯೋದಕ್ಕೆ ಮುಂಚೆ ಮಾರ್ಕೆಟ್ನ ಕಂಡುಕೊಂಡು ಮಾರ್ಕೆಟ್ ನಮ್ಗೆ ಎಲ್ಲೆಲ್ಲಿದೆ, ನಾವು ಎಲ್ಲಿಗೆ ತೊಗೊಂಡು ಹೋದರೆ ನಮಗೆ ಹೆಚ್ಚು ಲಾಭ ಸಿಗುತ್ತೆ, ಅದನ್ನೆಲ್ಲ ನಾವು ಸೋರ್ಸ್ನ ಕಂಡುಹಿಡ್ಕೊಂಡು ಆಮೇಲೆ ವ್ಯವಸಾಯ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಹಾಗಾಗಿ ನಾವು ಮಾರ್ಕೆಟ್ನ ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ದೀವಿ. ಮತ್ತು ನಮ್ಮಲ್ಲಿ ನಾವು ಕಂಡುಕೊಂಡಿರೋದು ಏನಂದರೆ, ನಮ್ಮ ರಾಜ್ಯದಲ್ಲಿ ತುಂಬ ಬೆರಳೆಣಿಕೆಯಷ್ಟೇ ಅಲಂಕಾರಿಕ ಮೀನುಗಳು ಫಾರ್ಮ್ ಇರೋದು. ಅದರಲ್ಲೂ ಹೆಚ್ಚು ಮೀನುಗಳು, ಅಲಂಕಾರಿಕ ಮೀನುಗಳು ಬರ್ತಾ ಇರೋದು ಇಲ್ಲ ತಮಿಳ್ನಾಡಿಂದ ಬರುತ್ತೆ, ಅಥವಾ ಬೇರೆ ಹೊರ ರಾಜ್ಯಗಳಿಂದ. ನಾವು ಸಾಕಷ್ಟು ದಶಕಗಳಿಂದನೂ ಬೇರೆ ರಾಜ್ಯಗಳ ಮೇಲೆ ಅವಲಂಬಿತವಾಗಿದ್ದೀವಿ ನಾವು. ನಮ್ಮ ರಾಜ್ಯದಲ್ಲಿ ತುಂಬ ಕಡಿಮೆ ಫಾರ್ಮ್ಗಳಿದ್ದಾವೆ. ಮುಂಬರುವ ದಿವಸಗಳಲ್ಲಿ ನಾವು ಬೇರೆ ರೈತರುಗಳಿಗೆ ಟ್ರೈನಿಂಗ್ ಮಾಡಿ, ಅವರು ಆಸಕ್ತರು ನಮ್ಮಲ್ಲಿ ಬಂದಲ್ಲಿ ಅವ್ರಿಗೂ ಟ್ರೈನಿಂಗ್ ಮಾಡಿ ಆದಷ್ಟು ಉತ್ಪಾದನೆ ನಮ್ಮ ರಾಜ್ಯಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಉತ್ಪಾದನೆ ನಮ್ಮ ರಾಜ್ಯದಲ್ಲೇ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಯಾರು ಆಸಕ್ತರು ಬಂದು ನಮ್ಮನ್ನು ನೋಡಿ ನಮ್ಮಲ್ಲಿ ಟ್ರೈನಿಂಗ್ ತೊಗೊಂಡು ನೀವು ಇದೇ ರೀತಿಯಲ್ಲಿ ಫಾರ್ಮ್ನ ಮುಂದೆ ಮಾಡ್ಬೋದು. ಇದರಲ್ಲಿ ಖಂಡಿತವಾಗಲೂ ತುಂಬ ಲಾಭ ಇದೆ. ಅದೇ ರೀತಿ ನೀವು ಎಷ್ಟು ಇದರಲ್ಲಿ ತೊಡಗಿಸ್ಕೊತೀವೋ ಆ ಥರ ನಿಮಗೆ ಬೆಳವಣಿಗೆ ಆಗುತ್ತೆ. ಸ್ಥಳೀಯ ವಾತಾವರಣದಲ್ಲೇ ಬೆಳೆದ ಮೀನುಗಳು ಉತ್ತಮವಾಗಿ ಬದುಕುವ ಕಾರಣ ಮಾರುಕಟ್ಟೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಗುತ್ತಿದೆ ಎನ್ನುತ್ತಾರೆ ರೈತ ಪುನೀತ್ ಅವರು. ನಾವು ಮೀನು ಮರಿಗಳನ್ನ ಇಲ್ಲೇ ಉತ್ಪಾದಿಸ್ತೀವಿ. ಅದರ ಅರ್ಥ ನಾವು ಅಪ್ಪ ಅಮ್ಮ ಮೀನುಗಳನ್ನ, ಅಂದರೆ ಇವಾಗ ನಮ್ಮಲ್ಲಿ 14ಕ್ಕಿಂತ ಹೆಚ್ಚು ವೆರೈಟಿಗಳಿದ್ದಾವೆ. ಆ ಎಲ್ಲ ತಳಿಗಳದ್ದು ವೆರೈಟಿ ಅಪ್ಪ ಅಮ್ಮ ಮೀನುಗಳನ್ನು ನಾವು ಬೇರೆ ರಾಜ್ಯದಿಂದನೋ ಅಥವಾ ಬೇರೆ ಫಾರ್ಮ್ಗಳಿಂದನೋ ಆ ವೆರೈಟೀಸ್ನ ಕಡಿಮೆ ಪ್ರಮಾಣದಲ್ಲಿ ತರಿಸ್ಕೊತೀವಿ. ಆ ತರಿಸ್ಕೊಂಡಂತಹ ಮೀನುಗಳನ್ನ ಇಲ್ಲಿ ನಾವು ಸೂಕ್ಷ್ಮವಾಗಿ ಅದನ್ನು ಅಬ್ಸರ್ವ್ ಮಾಡಿ ಅದರಲ್ಲಿ ಯಾವುದೇ ರೋಗ ಇಲ್ಲದನ್ನು ಕಂಡುಕೊಂಡ ಮೇಲೆ ನಮ್ಮ ಫಾರ್ಮಲ್ಲಿ ನಾವು ನಮ್ಮ ತೊಟ್ಟಿಗಳಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊತೀವಿ. ಅದನ್ನು ಇಂಟ್ರೊಡ್ಯೂಸ್ ಮಾಡಾದ ಮೇಲೆ ನಮ್ಮಲ್ಲಿ ಒಂದು ಗ್ರೀನ್ ಹೌಸ್ ಇದೆ. ಆ ಗ್ರೀನ್ ಹೌಸಲ್ಲಿ ನಾವು ಅದನ್ನು ಸೂಕ್ಷ್ಮವಾಗಿ ಅದನ್ನು ಪರಿಶೀಲನೆ ಎಲ್ಲ ಮಾಡಿ ಅದನ್ನು ಬ್ರೀಡಿಂಗ್ ಕೇಜಸ್ ಅಂತ ಮಾಡ್ಕೊಂಡಿದ್ದೀವಿ. ಆ ಕೇಜಸಲ್ಲಿ ಮರಿಗಳನ್ನು ಮಾಡಿಸಿ ಆ ಮರಿಗಳನ್ನು ದೊಡ್ಡ ತೊಟ್ಟಿಗೆ ಗೊಬ್ಬರ ಹಾಕಿ ಅದನ್ನು ರೆಡಿ ಮಾಡಿಕೊಂಡು ಆ ತೊಟ್ಟಿಗಳಲ್ಲಿ ಸುಮಾರು 60ರಿಂದ 70 ದಿವಸಗಳ ಕಾಲ ಅಲ್ಲಿ ಬೆಳೆಸ್ತೀವಿ. ಬೆಳೆದಂಥ ಮೀನುಗಳನ್ನು ಅದನ್ನು ಗಂಡು ಹೆಣ್ಣು ಮತ್ತು ಯಾವುದಾದ್ರು ಮಿಕ್ಸ್ ಆಗಿದರೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ಅದನ್ನು ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ನಾವು ಯಾವುದು ಕ್ವಾಲಿಟಿ ಚೆನ್ನಾಗಿದೆಯೋ ಅಂಥದ್ದನ್ನು ಮಾತ್ರ ನಾವು ಮಾರ್ಕೆಟಿಗೆ ತಗೊಂಡು ಹೋಗಿ ಕೊಡ್ತೀವಿ. ಆಗಲೇ ಹೇಳ್ದಂಗೆ ಮಾರ್ಕೆಟಿಂಗ್ ನಿಜವಾಗ್ಲೂ ಚಾಲೆಂಜಿಂಗ್ ವಿಷಯನೇ. ಮಾರ್ಕೆಟಿಂಗು ಇವಾಗ ಬೇರೆ ರಾಜ್ಯಗಳಲ್ಲಿ ಬರುವಂತಹ ಮೀನುಗಳು ಆ ವಾತಾವರಣದಲ್ಲೇ ಬೆಳೆದಿರುತ್ತದು. ಆ ವಾತಾವರಣದಲ್ಲಿ ಬೆಳೆದಂಥ ಮೀನುಗಳು ಸಡನ್ನಾಗಿ 1-2 ದಿವಸದಲ್ಲಿ ಅಲ್ಲಿಂದ ಇಲ್ಲಿಗೆ ಶಿಪ್ಮೆಂಟ್ ಆಗಿ ಇಲ್ಲಿ ಸಡನ್ನಾಗಿ ನಮ್ಮ ತೊಟ್ಟಿಗಳಲ್ಲಿ ಅಥವಾ ನಮ್ಮ ಪ್ರದೇಶದಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಸಡನ್ನಾಗಿ ಶಾಕ್ ಆಗುತ್ತೆ ಅದಕ್ಕೆ. ಹಾಗಾಗಿ ನಾವು ಮರಿಗಳು ಸಾಯೋದು ಇದನ್ನೆಲ್ಲ ಕಂಡು ಬಂದಿದ್ದೀವಿ ನಮ್ಮ ಟ್ರೇಡಲ್ಲಿ. ಹಾಗಾಗಿ ನಮ್ಮ ಪ್ರದೇಶದಲ್ಲೇ ಬೆಳೆದಿದ್ದ ಮೀನುಗಳು ಯಾವುದೇ ಕಾರಣಕ್ಕೂ ನಮ್ಮ ಪ್ರದೇಶಗಳಲ್ಲೇ ಮಾರ್ಕೆಟಿಂಗ್ ಆದಾಗ ಯಾವುದೇ ಸಮಸ್ಯೆಗಳು ಬಂದಿಲ್ಲ. ನಮಗೆ ಇದುವರೆಗೂ ನಮ್ಮ ಫಾರ್ಮ್ಗಳಿಂದ ಇಲ್ಲೇ ಪ್ರಾದೇಶಿಕವಾಗಿ ಬೆಳೆದಂಥ ತಳಿಗಳು ಎಲ್ಲ ಮನೆಗಳಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ ನಮ್ಮ ರಾಜ್ಯದಲ್ಲೇ ಎಲ್ಲೇ ಹೋದ್ರೂ ಅದು ತುಂಬ ಸರ್ವೈವಲ್ ರೇಟ್ ಚೆನ್ನಾಗಿದೆ. ನಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಹಾಗಾಗಿ ನಮಗೆ ಮಾರ್ಕೆಟಿಂಗ್ ಚಾಲೆಂಜಿಂಗ್ ಆಗಿಲ್ಲ. ಇದು ಹೊರ ರಾಜ್ಯದಿಂದ ಬರೋ ಅಂಥ ಮೀನುಗಳು ನಮಗೆ ಎಫೆಕ್ಟ್ ಆಗ್ತಾ ಇರೋದು ಅನ್ನೋದೇ ನಮ್ಮ ಟ್ರೇಡ್ ಸೀಕ್ರೆಟ್ ಆ್ಯಕ್ಚುಲಿ. ಇವಾಗ ಆ ಬೇಸಿಸ್ ಮೇಲೇ ನಾವು ಮಾರ್ಕೆಟಿಂಗ್ ಮಾಡಬೇಕು. ನಮ್ಮ ಸ್ಟ್ರೆಂತ್ ಇರೋದೇ ಅಲ್ಲಿ. ಹಾಗಾಗಿ ನಾವು ಈ ಥರ ಎಲ್ಲದನ್ನು ಜನಗಳಿಗೆ ಮೀನು ಮಾರೋದು ಅಷ್ಟೇ ಅಲ್ಲದಿರೆ ಅವ್ರಿಗೂ ಎಲ್ಲ ನಾಲೆಜ್ ಶೇರ್ ಮಾಡಿ ಅವ್ರಿಗೆ ಮಾರ್ಕೆಟಿಂಗ್ ಮಾಡ್ತಾ ಇರೋದ್ರಿಂದ ನಮಗೆ ಸಕ್ಸಸ್ ಕಾಣಿಸ್ತಾ ಇದೆ. ಯುವ ರೈತರಿಗೆ ನನ್ನ ಸಜೆಷನ್ ಏನಂದರೆ, ಇವಾಗ ಎಲ್ಲರೂ ಹೇಳೋದು ಫಾರ್ಮಿಂಗ್ ಅಂದರೆ ಯಾರೂ ಅಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಯಾರೂ ನೋಡ್ತಾ ಇಲ್ಲ. ಇವಾಗ ನಾವು ಯೂತ್ಸ್ ಎಲ್ಲರೂ ನಾವು ಯಾರ ಮೇಲೂ ಡಿಪೆಂಡೆಂಟ್ ಆಗಿರೋಕ್ಕಾಗಲ್ಲ. ಯಾರನ್ನೂ ನಾವು ಧೋರಣೆ ಮಾಡುವಂಥ ಪರಿಸ್ಥಿತಿಲೂ ನಾವಿಲ್ಲ. ಇವಾಗ ಎಲ್ಲರೂ ಸರ್ಕಾರಿ ಹುದ್ದೆಗಳು ಎಲ್ಲರಿಗೂ ಸಿಗೋದಿಲ್ಲ.
ನಮಗೆ ಇವಾಗ ಆಸಕ್ತಿ ಇದೆ ಅಂತ ನಾವು ನಮ್ಮ ಆಸಕ್ತಿಗಳನ್ನು ನಾವು ಕಂಡುಹಿಡ್ಕೊಂಡು ನಮ್ಮದೇ ಸ್ವಂತ ಬಿಸ್ನೆಸ್ಸೋ ಅಥವಾ ನಮ್ಮದೇ ಸ್ವಂತ ಬುದ್ಧಿವಂತಿಕೆಯಲ್ಲಿ ಏನಾದರೂ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾರಿಗೋಸ್ಕರನೂ ಕಾಯ್ಕೊಂಡಿದ್ರೆ ನಮ್ಮ ಏಜ್ ನಮ್ಮ ಏನು ಸ್ಟ್ರೆಂತ್ ಇದೆ, ಸ್ಟ್ರೆಂತ್ ಕಳಿಯೋಕ್ಕೆ ಮುಂಚೆ ನಮ್ಮ ಗುರಿನ ನಾವು ತಲುಪಿದ್ರೆ ತುಂಬ ಒಳ್ಳೆಯದಾಗಿರುತ್ತೆ. ಯಾರಾದರೂ ಆಸಕ್ತರು ಇರೋರಿಗೆ, ಫಾರ್ಮಿಗೆ ಬರೋರು ಆಸಕ್ತಿ ಇರೋರಿಗೆ ನಾನು ಹೇಳೋದೇನೆಂದರೆ, ತುಂಬ ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ನೋಡಿ ಕಲಿತು ಆಮೇಲೆ ಫಾರ್ಮಿಂಗಿಗೆ ಬಂದರೆ ತುಂಬ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ದುಡ್ಡು ಕೊಟ್ಟು ಯಾರ ಹತ್ರ ಬೇಕಾದ್ರೂ ಕೆಲಸ ಮಾಡಿಸ್ಕೋಬೋದು, ಆದರೆ ಕೆಲಸ ಮಾಡಿಸೋರಿಗೆ ಕೆಲಸ ಸಂಪೂರ್ಣವಾಗಿ ಗೊತ್ತಿರಬೇಕು. ಕೆಲಸ ಕಲ್ತು ಆಮೇಲೆ ಬೇರೆಯವ್ರ ಹತ್ರ ಕೆಲಸ ತಗೊಳ್ಳೋದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಅಷ್ಟೇ ಫಾರ್ಮಿಂಗಲ್ಲಿ ಸಕ್ಸಸ್ ಆಗೋಕ್ಕಾಗೋದು. ದುಡ್ಡು ಜೊತೆಗೆ ಶ್ರಮನೂ ತುಂಬ ಮುಖ್ಯ ಆಗಿರುತ್ತೆ. ಒಟ್ಟಾರೆಯಾಗಿ ಮನಸ್ಸಿದ್ದಲ್ಲಿ ಮಾರ್ಗವಿದೆ ಎನ್ನುವುದನ್ನು ಸಾಧಿಸಿ ತೋರಿಸಿರುವ ರೈತ ಪುನೀತ್ ಕುಮಾರ್ ಅವರು ಎಲ್ಲ ರೈತರಿಗೂ ಮಾದರಿಯಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಬನಹಳ್ಳಿ ಗ್ರಾಮದ ಪ್ರಗತಿಪರ ರೈತ ಕೃಷ್ಣಮೂರ್ತಿ ಅವರು ತಮ್ಮ ಜಮೀನಿನಲ್ಲಿ ಸಮಗ್ರ ಕೃಷಿಯನ್ನು ಕೈಗೊಂಡು ಉತ್ತಮ ಲಾಭವನ್ನು ಗಳಿಸುತ್ತಿದ್ದಾರೆ. ಆತ್ಮೀಯ ವೀಕ್ಷಕರೇ, ನಮಸ್ಕಾರ. ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ರೈತರು ಅಂತಂದಮೇಲೆ ಅನೇಕ ಬೆಳೆಗಳನ್ನು ಬೆಳೀತಿರ್ತಾರೆ, ಆದರೆ ಕೆಲವು ರೈತರು ಮಾತ್ರ ಅತಿ ಹೆಚ್ಚು ಯಶಸ್ವಿಯನ್ನು ಕಾಣ್ತಾರೆ. ಕಾರಣ ಏನಪ್ಪ ಅಂತಂದರೆ, ಕೇವಲ ಒಂದು ಬೆಳೆಗೆ ಅವಲಂಬಿತರಾಗದೆ ಬೇರೆ ಬೇರೆ ರೀತಿಯಾದಂತಹ ಬೆಳೆಗಳನ್ನು ಬೆಳೆಯೋದ್ರ ಮೂಲಕ ತಮ್ಮ ಜೀವನವನ್ನು ಸಾಗಿಸ್ತಾರೆ. ಅದರ ಮೂಲಕ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸ್ತಾರೆ. ಈಗ ನಮ್ಮ ಚಿತ್ರೀಕರಣದ ತಂಡ ಬಂದಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿಯ ಬನಹಳ್ಳಿ ಗ್ರಾಮದಲ್ಲಿ ಪ್ರಗತಿಪರ ರೈತರಾಗಿರುವಂತಹ ಶ್ರೀ ಕೃಷ್ಣಮೂರ್ತಿಯವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರೋಣ. ಕೃಷ್ಣಮೂರ್ತಿಯವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ರೀತಿ ಬೆಳೆಗಳನ್ನು ಬೆಳೆದಿದ್ದೀರಾ ಕೃಷ್ಣಮೂರ್ತಿಯವರೇ? ದಾಳಂಬ್ರಿ ಬೆಳೆದಿದ್ದೀವಿ, ಆಮೇಲೆ ದ್ರಾಕ್ಷಿ ಬೆಳೆದಿದ್ದೀವಿ, ಹಲಸಿನ ಮರ ಹೈಬ್ರಿಡ್ ಹಾಕಿದ್ದೀವಿ, ಆಮೇಲೆ ಬದನೆ ಗಿಡ ಉಣ್ತೀವಿ, ಆಮೇಲೆ ಹೀರೆ ಗಿಡ, ಈ ಥರದ ಬೆಳೆಗಳೆಲ್ಲ ಬೆಳೀತಾ ಇದ್ದೀವಿ. ಹಾಗಿದ್ರೆ ಎಷ್ಟು ಭೂಮಿ ಈ ಒಂದು ಜಾಗದಲ್ಲಿ ಇರುವಂಥದ್ದು? ಅಂದರೆ ನಿಮ್ಮ ಭೂಮಿಯಾಗಿ ಸುಮಾರು ಒಂದು 15 ಎಕರೆ ಇದೆ ಸರ್. 15 ಎಕರೆ. ಈಗ ನಾವು ನೋಡ್ತಿರುವಂಥದ್ದು ಈ ದಾಳಿಂಬೆ ಗಿಡವನ್ನು ನಾವು ನೋಡ್ತಾ ಇದ್ದೀವಿ. ಇದು ಹೆಚ್ಚು ಆದಾಯವನ್ನು ಕೊಡೋದು ಅಂತಂತ ನನಗನ್ಸಿದ್ದು. ಯಾಕೆ ಅಂತಂದರೆ ಮಾರ್ಕೆಟಲ್ಲಿ ಹೋಗ್ಬೇಕಾದ್ರೆ ಹೆಚ್ಚೆಚ್ಚಾಗಿ ಬೆಲೆ ಹೇಳ್ತಿರ್ತಾರೆ. ಹೌದೌದು. ಹಾಗಾಗಿ ನಿಮ್ಗೆ ಹೆಚ್ಚು ಆದಾಯ ತಂದು ಕೊಡುವಂಥದ್ದು ಯಾವ ಬೆಳೆಗಳು? ಯಾಕೆಂದ್ರೆ ಇಷ್ಟೆಲ್ಲ ಬೆಳಿತಿದ್ರಲ್ಲ. ಬೆಳಿತೀರಿ. ದಾಳಂಬ್ರಿ ಏನೋ ಒಳ್ಳೆ ಹೋದೆ, ಅದರಲ್ಲಿ ಒಂದು ರೋಗ ಬರುತ್ತೆ ಸರ್. ಅದು ಏನಾಗುತ್ತೆ, ಗಿಡನೇ ನೋಡಿ, ಇದು ಬೆಳೆ ಇದಿದೆ ಅಲ್ಲ, ಗಿಡನೇ ಅದರಲ್ಲಿ ಕಾಯಿ ಬಂದಾಗ ಎಲ್ಲ ಸತ್ತೋಗುತ್ತೆ, ಎಲ್ಲ ಒಣಗೋಗಿ ಎಲ್ಲ ಉದುರೋಗ್ತದೆ. ಅದೊಂದು ಕಾಯಿಲೆ ಇದೆ ಇದರಲ್ಲಿ. ಇನ್ನು ಬೇರೆದಕ್ಕೆಲ್ಲ ಔಷಧಿ ಎಲ್ಲ ಹೊಡ್ಕೋಬಹುದು. ಆದಾಯನ ಇದೆ ಸರ್, ಇಲ್ಲ ಅಂತ ಹೇಳಂಗಿಲ್ಲ. ನಮ್ಗೆ ಒಂದು 20 ಟನ್ ಮೇಲೆ ಬೆಳಿತೀವಿ, ಒಂದು ವರ್ಷಕ್ಕೆ ಒಂದು 20 ಟನ್ನು. ಆದ್ರೆ ನಮ್ಗೆ ಕಡಿಮೆನೆ ಸಿಗೋದು, ಬೇರೆಯವ್ರಿಗೆಲ್ಲ ಅವರು ಉಪಯೋಗಿಸ್ಕೋತಾರೆ. ನಮಗೆಲ್ಲ ಒಂದು 80, 90, 100 ಆ ಥರ ಸಿಗ್ತೈತೆ ಸರ್ ಅಷ್ಟೇ. ಅಂದ್ರೆ ಹೊಡೆದ್ರೆ ಲಾಟ್ರಿ. ಏನೋ ಪರವಾಗಿಲ್ಲ, ಇರೋದ್ರಲ್ಲಿ ಪರವಾಗಿಲ್ಲ ಸರ್. ಖರ್ಚುನು ಹಂಗೆ ಬರ್ತದೆ ಸರ್. ಖರ್ಚುನು ಸುಮ್ಮನೆ ಹೇಳ್ತಾರೆ ರೈತರು, ನಮ್ಗೆ ಇಷ್ಟು ಎಕರೆ ಐತೆ, ಇಷ್ಟಿದೆ, ನಾವು ಆಗ ಬೆಳಿತೀವಿ. ತುಂಬಾ ಖರ್ಚಿದೆ, ಲಾಭ ಇದೆ ಸರ್, ಏನು ಬೇರೆ ತೊಂದರೆ ಇಲ್ಲ. ಅವರು ಚಟುವಟಿಕೆಗಳು ಬೇರೆ ಇರ್ತೈತೆ ಕೆಲವರು ರೈತರದು. ನಂದು ಆಗ ಲಾಸ್ ಆಯ್ತು, ಈಗ ಲಾಸ್ ಆಯ್ತು ಅಂತೆಲ್ಲ ಹೇಳ್ತಾರೆ. ಅದು ಸುಳ್ಳು. ಅದು ನಾವು ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ ಬಂದ್ರೆ ಭೂಮಿ ತಾಯಿ ನಮ್ಗೇನು ಮೋಸ ಮಾಡೋದಿಲ್ಲ. ಅಂದ್ರೆ ನೀವು ಹೇಳ್ತಿರೋದು ಏನಂದ್ರೆ, ನಾನು ಭೂಮಿ ತಾಯಿಯನ್ನ ನಂಬುತ್ತೀನಿ. ಹೌದು, ನಂಬಿದ್ರೆ ಅದು ಕೈ ಬಿಡೋದಿಲ್ಲ. ಹಾಗಿದ್ರೆ ಈಗ ನೀವು ದಾಳಿಂಬೆ ಗಿಡದ ಹತ್ರ ಇರೋದ್ರಿಂದಾಗಿ ನಾನು ಇದ್ರ ಬಗ್ಗೆನೇ ಮಾತಾಡ್ತೀನಿ. ನಾನು ಈಗ ಈ ದಾಳಿಂಬೆ ಗಿಡ ನೆಟ್ಟಿದಿರಲ್ಲ ನೀವು, ಇದು ಯಾವ ತಳಿ ಅಂತ ಹೇಳ್ತೀರಾ? ಜೈನ್ ಕಂಪ್ನಿದು ಸರ್. ಜೈನ್ ಕಂಪ್ನಿ. ಭಗವಾನ್ ಅಂತ, ಜೈ ಭಗವಾನ್ ಅಂತ. ಹಾಗಿದ್ರೆ ಯಾಕೆ ಈ ತಳಿನೇ ತಗೋಬೇಕು ಅಂತ ತಗೊಂಡಿದಿರಲ್ಲ? ಅದು ಚೆನ್ನಾಗಿದೆ ಸರ್. ಅವರು ಸುಮಾರು ಪ್ಲಾಟ್ ಇದೆ, ನಾನು ಹೋಗ್ಬಿಟ್ಟು ಬಂದಿದ್ದೆ, ಕೃಷಿ ಇಲಾಖೆಯಿಂದ ಕಳಿಸಿದ್ರು ನಮಗೆ. ಸುಮಾರು 3,500 ಎಕರೆ ಇದೆ. ಅಷ್ಟು ತೋಟ ಮಾಡ್ತಾರೆ ಅವರು. ಅಷ್ಟು ಮಾಡ್ತಾರೆ, ಎಲ್ಲಾ ವೆರೈಟಿನೂ. ಇದು ವೆರೈಟಿ ಇಲ್ಲ ಅಂತ ಹೇಳಂಗಿಲ್ಲ. ಸುಮಾರು ಡೈಲಿ ಒಂದು 100 ಜನ 200 ಜನ ಹೋಗ್ತಾರೆ ಸರ್ ಅಲ್ಲಿ ನೋಡ್ಕೊಂಡ್ ಬರೋದಕ್ಕೆ ಹೋಗ್ತಾರೆ. ಗೌರ್ಮೆಂಟ್ ಇಂದ ಕಳಿಸ್ತಾರೆ, ಹೋಗಿ ನಾವೆಲ್ಲ ನೋಡ್ಕೊಂಡು ಬಂದಿದ್ವಿ. ಅದರಿಂದ ನಾವು ಅದಕ್ಕೆ ಹಾಕಿದ್ವಿ.
ಈಗ ನಿಮ್ಗೆ ನೋಡ್ಕೊಂಡು ಬಂದಾದ್ಮೇಲೆ ಏನು ಅನ್ನಿಸ್ತು, ನಾನು ಇದೇ ತರ ಮಾಡ್ಬೇಕು ಅಂತ ಅನಿಸ್ತು ಸರ್. ಹಾಗಿದ್ರೆ ಈಗ ನೀವು ಅಲ್ಲಿಂದ ಗಿಡಗಳನ್ನ ತಂದ್ರಲ್ಲ, ಹೌದು ಸರ್. ಈಗ ಅದನ್ನ ಹೇಗೆ ಮಾಡ್ಕೊಳ್ಬೇಕು ಅಂತ ಅವ್ರು ಹೇಳ್ಕೊಟ್ರು, ನೀವು ಅದು ಯಾವ ರೀತಿಯಲ್ಲಿ ಮಣ್ಣಿನ ಒಂದು ಹದ ಎಲ್ಲ ಹೇಗೆ ಮಾಡ್ಕೊಂಡ್ರಿ? ಹೇಗಿದ್ರೆ ಇದೆಲ್ಲ ಉಳುಮೆ ಮಾಡಿದ್ವಿ ಸರ್. ಉಳುಮೆ ಮಾಡಿ ಸ್ವಲ್ಪ ದಿಬ್ಬು ಮಾಡ್ಕೊಂಡ್ವಿ. ಅದರಲ್ಲಿ ಆ ಸಸಿ ಒಂದು 5 ಇಂಚ್ 6 ಇಂಚ್ ಇರ್ತದೆ ಸರ್ ಸಸಿ, ಅಷ್ಟೇ ಇದ್ದಿದ್ದು. ಅದನ್ನ ಸ್ವಲ್ಪ ಗುಣಿ ತೋಡ್ಬಿಟ್ಟು ಹಾಗೆ ನೆಡೋದು. ಸ್ವಲ್ಪ ಗೊಬ್ಬರ ಗಿಬ್ರ ಏನೂ ಹಾಕಿಲ್ಲ, ಅದೇ ತರ ಉಣ್ಬಿಟ್ಟಿದ್ದು. ಸ್ವಲ್ಪ ಗಿಡ ಆದ್ಮೇಲೆ ಗೊಬ್ಬರ ಎಲ್ಲ ಹಾಕೊಂಡು ಯೂಸ್ ಮಾಡಿದ್ರಿ. ಸರಿ, ಹಾಗಿದ್ರೆ ಈ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಕೊಟ್ಟಿದ್ದೀರಾ? ಇದು 15 ಅಡಿ ಇರ್ಬೇಕು ಸರ್. ನಾವು ಮುಂಚೆ ದ್ರಾಕ್ಷಿ ಹಾಕಿದ್ವಿ, ಇದು ಬೆಂಗಳೂರು ಬ್ಲೂ, ಅದಕ್ಕೆ ನಾವು ಇವಾಗ ಇದು ಒಂದು 11 ಅಡಿ ಇದೆ. 15 ಅಡಿ ಹಾಕ್ಬೇಕು ಅಂತರ. ಅಂದ್ರೆ 15 ಹಾಕಬೇಕು. ಆದ್ರೆ ಈ ಹಿಂದೆನೆ ನೀವು ದ್ರಾಕ್ಷಿ ಬೆಳೆದಿದ್ರಿಂದಾಗಿ ಅದೇ ಅಂತರದಲ್ಲಿ ಬೆಳ್ಕೊಂತಾ ಇದೀವಿ. ಆದ್ರೂ ಕೂಡ ಏನಾದ್ರು ನಿಮ್ಗೆ ಇಳುವರಿಲಿ ಏನಾದ್ರು ಇಳುವರಿ ಏನು ವ್ಯತ್ಯಾಸ ಇಲ್ಲ, ಕರೆಕ್ಟ್ ಆಗಿ ಬರ್ತದೆ. ಮತ್ತೆ ಈಗ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಟ್ಟಿದ್ದೀರಾ? 6 ಅಡಿ ಸರ್. 6 ಅಡಿ ಕೊಟ್ಟಿದ್ದೀರಾ. ಅಲ್ಲಿ ಹೇಳಿದ್ದು ಎಷ್ಟು ಅಡಿ? ಅಲ್ಲಿ 9 ಅಡಿ 10 ಅಡಿ ಹಾಕ್ಬೇಕು ಅಂತ ಹೇಳಿದ್ದಾರೆ. ಈಗ ಆಗಿದ್ರೆ ಅಲ್ಲಿ ಬೆಳೀತಾ ಇರೋದಕ್ಕೂ ಅಲ್ಲಿ ಫಲಿತಾಂಶಕ್ಕೂ ಇಲ್ಲಿ ಫಲಿತಾಂಶಕ್ಕೂ ಏನಾದ್ರು ವ್ಯತ್ಯಾಸ ಅನ್ನಿಸ್ತೀವಿ? ಏನಿಲ್ಲ ಸರ್, ಇಲ್ಲಿ ಚೆನ್ನಾಗಿ ಬರ್ತೈತೆ. ನಾವು ಕಟ್ಟಿಂಗ್ ಮಾಡ್ಕೊಂಡು ಇದನ್ನ ಕಟ್ಟಿಂಗ್ ಹಾಕ್ಬೇಕು ಸರ್. ಇದು ಕಟ್ಟಿಂಗ್ ಹಾಕಿದ್ಮೇಲೆ ಅದು ಸ್ವಲ್ಪ ದಿವಸ ಇದಾದ್ಮೇಲೆ ನಮಗೆ ಅದು ಬರ್ತೈತೆ. ಅದರಲ್ಲಿ ಸುಮಾರು ಹಣ್ಣು ಬರ್ತೈತೆ. ಇದರಲ್ಲಿ ನಾವೆಲ್ಲ ಕಿತ್ತಾಕಿ ನಮ್ಗೆ ಯಾವ್ದು ಅನಿಸ್ತೈತೋ ಅದನ್ನ ಇಟ್ಕೋಬೇಕು. ಅಂದ್ರೆ ಕತ್ತರಿಸೋದು ಅಂತಂದ್ರೆ ಯಾವ ರೀತಿ ಕತ್ತರಿಸ್ತೀರಾ? ಈ ಕತ್ತರಿನಲ್ಲಿ ಸರ್. ಅಂದ್ರೆ ನಾನು ಹೇಳ್ತಿರುವಂತದ್ದು ಏನು ಇಷ್ಟು ಉದ್ದ ಬಂದ್ಮೇಲೆ ಕಟ್ ಮಾಡ್ಬೇಕು ಅನ್ನೋ ತರನ, ಅಥವಾ ಈ ರೀತಿನೆಲ್ಲ ಕಟ್ ಮಾಡ್ಬೇಕು, ಯಾವ ಒಂದು ನಿಯಮ ಇಟ್ಕೊಂಡಿದ್ದೀರಾ? ಅದೇ ಈ ಉದ್ದ ಅಂದ್ರೆ ನೋಡಿ ಸರ್, ಇವಾಗ ಇಷ್ಟು ಉದ್ದ ಬಂದಿದೆ, ಇದನ್ನ ಕಟ್ ಮಾಡ್ಕೊಂಡ್ರೆ ಅದರಲ್ಲಿ ನಮ್ಗೆ ಮತ್ತೆ ಹೂವು ಎಲ್ಲ ಬರ್ತದೆ, ಎಲ್ಲ ಉದುರೋಗ್ತೈತೆ. ಆ ತರ ಔಷಧಿ ಇದೆ, ಅದಕ್ಕೆ ಹೊಡಿತೀವಿ. ಎಲ್ಲ ಒಣಗೋದಂಗೆ ಆಗ್ಬೇಕಿದು. ಆಮೇಲೆ ಅದರಲ್ಲಿ ಚಿಗುರ್ತೈತೆ. ಚಿಗುರಿದಾಗ ಹೂವು ಪಿಂದೆ ಎಲ್ಲ ಬರ್ತೈತೆ. ಹೂವು ಆದ್ಮೇಲೆ ಪಿಂದೆ ಬರ್ತೈತೆ. ಈಗ ಇದಕ್ಕೆಲ್ಲ ಈ ತರ ಎಲ್ಲ ಗಿಡ ನೆಟ್ರಿ, ಅದು ಬೆಳೆಯೋದಕ್ಕೆ ಶುರು ಆಯ್ತು. ಈ ಗೊಬ್ಬರ ಅಂತ ಏನ್ ಮಾಡ್ಕೊಂಡ್ರಿ? ಗೊಬ್ಬರ ತಿಪ್ಪೆ ಗೊಬ್ಬರ ಇದೆ ಸರ್, ಅದು ಹಾಕ್ತಿವಿ. ತಿಪ್ಪೆ ಗೊಬ್ಬರ ಅಂದ್ರೆ ನೀವು ಕೊಠಡಿ, ಅದು ಹಸಗಳು ಒಂದು 4 ಇದೆ, ಎಮ್ಮೆಗಳು, ಕುರಿಗಳು ಒಂದು 10-15 ಇದೆ. ಅದರದೆಲ್ಲ ಇದು ಮಾಡ್ಕೊಂಡು ನಾವು ಸಂಗ್ರಹಣೆ ಮಾಡ್ಕೊಂಡ್ರೆ ಸಾಕಾಗಲ್ಲ, ಬೇರೆ ಕಡೆಯಿಂದ ತರಿಸ್ಕೋತೀವಿ. ಎಲ್ಲಿಂದ ತರಿಸ್ತೀರಾ? ಈ ಹಳ್ಳಿಗಳಲ್ಲಿ ಹೊಡಿತಾರೆ ಸರ್ ಅವರು. ಅವರಿಂದ ಒಂದು ಲೋಡ್ ಬಂದು, ಒಂದು ಟ್ಯಾಕ್ಟ್ರಿ ಲೋಡ್ ಬಂದು 6,000 ರೂಪಾಯಿ. ಅದನ್ನ ತಗೊಂಡು ಬಂದು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಸ್ಕೊಂಡು ಮಾಡ್ತೀವಿ. ಎಷ್ಟು ದಿವಸಕ್ಕೊಂದ್ಸರಿ ಹಾಕ್ತೀರಾ? ಒಂದು ವರ್ಷಕ್ಕೊಂದ್ಸಾರಿ. ವರ್ಷಕ್ಕೊಂದ್ಸರಿ ಸಾಕು? ಒಂದು ವರ್ಷಕ್ಕೊಂದ್ಸರಿ ಸುಮಾರು 30 kg ಹಾಕ್ತಿವಿ ಸರ್ ಒಂದು ವರ್ಷಕ್ಕೆ. ಒಂದು ಗಿಡಕ್ಕೆ 30 kg ಹಾಕ್ತಿವಿ. ಎಷ್ಟು ಖರ್ಚು ಬರುತ್ತೆ ಬರೀ ಗೊಬ್ಬರಕ್ಕೆ ಅಂದ್ರೂ? ಗೊಬ್ಬರಕ್ಕೆ ಬರುತ್ತೆ ಸರ್, ನಮ್ಮ ತೋಟಕ್ಕೆಲ್ಲ ಸೇರಿ ಒಂದು 2 ಲಕ್ಷದ್ದು ಈ ಸಾರಿ ಬಂದೈತೆ. ಗೊಬ್ಬರಕ್ಕೆ ಅಂದ್ರೆ ಎಷ್ಟು ಎಕರೆ ಬರೀ ದಾಳಿಂಬೆನೆ ಬೆಳೆದಿದ್ದೀರಾ? ದಾಳಿಂಬ್ರಿ ಇದೊಂದು 2 ಎಕರೆ ಐತೆ. ಅಲ್ಲಿ ಕೆಳಗಡೆ ಒಂದು ಸಣ್ಣ ಗಿಡ ಇದೆ, ದೊಡ್ಡ ಗಿಡ ಇದೆ. ಅದಕ್ಕೂ ಎಲ್ಲ ಸೇರಿ ಇಷ್ಟು ಬಂದಿದೆ. ಮತ್ತೆ ಈಗ ನೀರಿದೆಯಲ್ಲ, ಈ ನೀರಿನ ಯಾವ ರೀತಿಯಲ್ಲಿ ಹಾಯಿಸ್ತಿದ್ದೀರಾ? ಹೇಗೆ? ಎಲ್ಲ ಡ್ರಿಪ್ಸ್ ಇದೆ ಸರ್. ಎಲ್ಲ ನೀರಿಂದ ಡ್ರಿಪ್ಸ್ ಮಾಡಿದ್ದೀವಿ. ಇದು ಪೈಪ್ ಲೈನ್ ಮಾಡಿದ್ದೀವಿ, ಅದಕ್ಕೆಲ್ಲ ಪೈಪ್ ಹಾಕಿದ್ದೀವಿ, ಡ್ರಿಪ್ಸ್ ಬಂದಿದ್ದೀವಿ. ಕಳೆ ಬರ್ದಂಗೆ ನೋಡ್ಕೊಳ್ಳೋಕ್ಕೆ ಈ ಟಾರ್ಪಲ್ ಹಾಕಿದ್ದೀವಿ. ಅದನ್ನ ಅಗಲ ಮಾಡಿದ್ರೆ ಇವಾಗ ಅದ್ರ ಮೇಲೆ ಕಳೆ ಬರೋದಿಲ್ಲ, ಸೆಂಟ್ರಲ್ ಬರ್ತೈತೆ. ಸೆಂಟ್ರಲ್ ಬರದಲ್ಲಿ ಅದರಲ್ಲಿ ಒಂದು ಬ್ಲೇಡ್ ಬಂದಿದೆ ಈಗ, ಅದರಲ್ಲಿ ಎಲ್ಲ ಧೂಳು ಮಾಡ್ಬಿಡ್ತೀವಿ. ಅಂದ್ರೆ ಇನ್ನ ಬಂದಿರುವಂತ ಗರ್ಕೆ ಅಥವಾ ಗರ್ಕೆ ಹೋಗಲ್ವಾ, ಹಂಗೆ ಇರ್ತೈತೆ ಎತ್ತರ. ಬೇರೆ ಈಗ ಏನಾಗಿದೆ ಅಂದ್ರೆ ಗೊಬ್ಬರದಲ್ಲೇ ಬಂದ್ಬಿಟ್ಟಿದೆ ಒಂದು ತಳಿ. ಅದು ಬಂದ್ಬಿಟ್ಟು ಅಂದ್ರೆ ರಾಗಿ ಇದ್ದಂಗೆ ಇರ್ತೈತೆ ಸರ್. ಅದು ಅದನ್ನ ಏನ್ ಮಾಡಿದ್ರು ಹೋಗೋದಿಲ್ಲ. ನೀವು ಕಳೆ ಔಷಧಿ ಹೊಡೆದ್ರು ಕಡಿಮೆ ಹೋಗೋದು. ಅದೊಂದು ತಯಾರಾಗ್ಬಿಟ್ಟಿದೆ, ಬಹಳ ಕಷ್ಟ ಜನಗಳಿಗೆ. ಈಗ ಈ ರೀತಿಯಲ್ಲಿ ಬೆಳಿಬಾರ್ದು ಅಂತ ಅಂದ್ಬಿಟ್ಟು ಟಾರ್ಪಲ್ ನೀವು ಹೊದಿಸಿದಿರಲ್ಲ, ಇದ್ರ ಜೊತೆಗೆ ಗಿಡಗಳಿಗೆಲ್ಲ ಒಂದು ಹೊದಿಕೆ ಅನ್ನುವಂಥದ್ದು ಕಟ್ಟಿದ್ದೀರ ನೀವು? ಆ ಪ್ಲಾಸ್ಟಿಕ್ ಹೊದಿಕೆ ಹಾಕಿದ್ದೀರಾ? ಅದು ಕೆಳಗಡೆ ಆ ಶೂಟ್ನಲ್ಲಿ ಬರ್ತೈತೆ ಸರ್. ಅದು ಬರೀ ಗಿಡ ಬಂದ್ಬಿಡ್ತೈತೆ, ಅದ್ರಲ್ಲಿ ಕಾಯಿ ಏನು ಬರೋದಿಲ್ಲ. ಕೆಳಗಡೆ ಒಂದು ತಳಿ ಇರ್ತೈತೆ, ಅದರಲ್ಲಿ ಎಲ್ಲ ಇದು ಬಂದ್ಬಿಡ್ತೈತೆ. ಅದು ಬಂದ್ರೆ ಸಣ್ಣಕ್ಕೆ ಬಂದ್ಬಿಡ್ತೈತೆ, ಅದರಲ್ಲಿ ತಳಿ ಬರೋದಿಲ್ಲ. ಸುಮ್ಮನೆ ಅದು ಬರ್ದಂಗಿರ್ಲಿ ಅಂತ ನಮ್ಮ ಐಡಿಯಾ ಪ್ರಕಾರ ನಾವು ಸುತ್ತಿದೀವಿ ಅಷ್ಟೇ, ಯಾರು ಹೇಳಿಲ್ಲ. ನಮ್ಮ ಐಡಿಯಾ ಪ್ರಕಾರ ಒಂದು ಪ್ರಯೋಗ ಮಾಡಿದ್ದೀವಿ. ಈಗ ಇದ್ರ ಜೊತೆಗೆ ಇಲ್ಲಾಂದ್ರೆ ಅದನ್ನ ಕೇಳ್ಬೇಕಂದ್ರೆ ಆಳುಗಳು ಬೇಕು ಸರ್. ಅದು ಸುಮಾರು ಬಂದ್ಬಿಡ್ತೈತೆ, ಅದನ್ನ ಕೇಳ್ಬೇಕಂದ್ರೆ ಸುಮಾರು ಜನ ಆಳುಗಳು ಬೇಕು. ಅದಕ್ಕೆ ಅವರು
ನನ್ನ ಮಗ ಹಂಗೆ ಮಾಡಿದ್ದಾನೆ. ಇರ್ಲಿ, ಯಾವಾಗೂ ಅಷ್ಟೇ ಪ್ರಯತ್ನ ಮಾಡ್ತಾನೆ. ಅದೊಂದು ಯಶಸ್ಸು ಯಾವ ರೀತಿ ಸಾಧ್ಯತೆಗಳಿದೆಯೋ ಎಲ್ಲ ಅವಕಾಶಗಳು ಸಿಗುತ್ತೆ. ಈಗ ಈ ಹಣ್ಣು ನೀವು ಗಿಡ ಹಾಕಿದ್ರಲ್ಲ, ಎಷ್ಟು ದಿವಸಕ್ಕೆ ಹಣ್ಣು ಬಿಡೋದಕ್ಕೆ ಶುರು ಮಾಡ್ತು ಸರ್? ಇದು 1 ವರ್ಷಕ್ಕೆ ಬಂದ್ಬಿಡ್ತೈತೆ ಸರ್. 1 ವರ್ಷಕ್ಕೆ 6 ತಿಂಗಳು ಗಿಡ ಬೆಳಿತೈತೆ. 6 ತಿಂಗಳಾದ್ಮೇಲೆ ಕಾಯಿ ಬಂದ್ಬಿಡ್ತೈತೆ. 1 ವರ್ಷಕ್ಕೆ ಬಂದ್ಬಿಡ್ತು. ವರ್ಷದಲ್ಲಿ ಕಡಿಮೆ ಬಂತು. ಆಮೇಲೆ 2ನೇ ಬೆಳೆ ಪರವಾಗಿಲ್ಲ. ಈಗ 3ನೇ ಬೆಳೆ ನೋಡ್ತಾ ಇದ್ದೀವಿ. ಅಂದ್ರೆ ಎಷ್ಟು ವರ್ಷ ಆಯ್ತು ಈಗ ಇದನ್ನ ಹಾಕಿ? ಇದು 3 ವರ್ಷ ಆಯ್ತು ಸರ್. 3 ವರ್ಷ ಆಗಿ. ಹಾಗಿದ್ರೆ ಎಷ್ಟು ವರ್ಷ ಇದೇ ರೀತಿಯಲ್ಲಿ ಬಿಟ್ಟು ಫಲವನ್ನ ಪಡ್ಕೋಬಹುದು? ನೋಡ್ಬೇಕು, ಆ ಗಿಡ ಒಂದು ಸತ್ತೋಗಿಲ್ಲ ಅಂದ್ರೆ 10 ವರ್ಷ 15 ವರ್ಷ 20 ವರ್ಷನೂ ಇರ್ತದೆ ಅಂತ ಹೇಳ್ತಾರೆ. ನಮ್ದು ಈಗ ಸದ್ಯಕ್ಕೆ ಹಂಗಿದೆ. ಅಂದ್ರೆ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರೋ ಅಷ್ಟು ಫಲವನ್ನ ನಿಮಗೆ ಕೊಡುತ್ತೆ. ಈಗ ಒಂದು ಗಿಡದಲ್ಲಿ ಎಷ್ಟು ಕೆಜಿ ಹಣ್ಣು ಕೊಡ್ತಾ ಇದೆ ನಿಮ್ಗೆ? ಸರ್ 20-25. ಅಂದ್ರೆ ಅದು ಮಾರ್ಕೆಟಿನಲ್ಲಿ ಎಷ್ಟು ಬೆಲೆ ಬಾಳ್ತಿದೆ ನಿಮಗೆ? ಅದೇ ನಮ್ಗೆ ಇಲ್ಲೇ ಬಂದು ತಗೊಳ್ತಾರೆ ಸರ್ ಅವರು. ಇಲ್ಲಾದ 90, 100, 120 ನಿಮ್ಮ ಹತ್ರ ಕೆಜಿ? ನಮ್ಮ ಹತ್ರ ಕೆಜಿ ತಗೊಂಡೋಗ್ತಾರೆ. ಅವ್ರು ಎಷ್ಟು ಮಾರ್ತಾರೆ ಅಂತ ನಿಮ್ಗೆ ಗೊತ್ತಿದೆ? ಅವ್ರು ಮಾರ್ತಾರೆ ಸರ್ 100, 200, 300 ತನಕನೂ ಮಾರ್ತಾರೆ. ರೇಟ್ ಇತ್ತಂದ್ರೆ 150 ತನಕನೂ ಹೋಗುತ್ತೆ. ರೇಟ್ ಇಲ್ಲ ಅಂದ್ರೆ 80, 70, 60 ಬಂದ್ಬಿಡ್ತೈತೆ. ಕೃಷ್ಣಮೂರ್ತಿ ಅವರೇ, ಈಗ ಈ ದಾಳಿಂಬೆ ಗಿಡಕ್ಕೆ ಸಾಮಾನ್ಯವಾಗಿ ಹೆಚ್ಚಾಗಿ ಬರುವಂತ ರೋಗಗಳು ಯಾವುದು? ರೋಗ ಅಂದ್ರೆ ಅದರಲ್ಲಿ ಒಂದು ಬೂದಿ ರೋಗ ಅಂತ ಬರುತ್ತೆ ಸರ್. ಬೂದಿ ರೋಗ ಅಂತ ಬರುತ್ತೆ. ಆಮೇಲೆ ಚುಕ್ಕೆ ರೋಗ ಅಂತ ಬರ್ತದೆ. ಇವಾಗ ಯಾವುದು ಇಲ್ಲ, ಅದು ಬರ್ತೈತೆ. ಅದಕ್ಕೆ ಅದೇನೋ ವಿಷ ಏನೋ ಔಷಧಿ ಹೊಡೆಯಂಗಿಲ್ಲ. ಬರೀ ಒಂದು ಏನು ಬರ್ತದೆ ಅದು ಸ್ವಲ್ಪ ಏನೋ ಒಂದು ಔಷಧಿ ಮಾಮೂಲಿ ಇರೋದು ಹಾಕೊಂಡು ಹೊಡೆದ್ಬಿಟ್ರೆ ಹೊರಟೋಗ್ತದೆ. ಈ ಬೂದಿ ರೋಗ ಪ್ಲಸ್ ಚುಕ್ಕೆ ರೋಗ ಅದು ಬರ್ತೈತೆ. ಅದಕ್ಕೆ ಕಂಟ್ರೋಲ್ ಮಾಡಬೇಕಂದ್ರೆ ಪೌಡ್ರುಗಳು, ಅದೇನೇನೋ ಪೌಡ್ರು, ಡಯಾಥಿನ್ ಅಂತ, M45 ಸುಮಾರು ಔಷಧಿಗಳಿದೆ ಸರ್. ಇಷ್ಟೆಲ್ಲ ಸಿಂಪಡಣೆ ಮಾಡ್ತಿರ್ತೀರಾ, ಅಷ್ಟು ಬಳಸುವಂತ ಅನಿವಾರ್ಯತೆ ತುಂಬಾ ಇದೆಯಾ ಹೇಗೆ ಸರ್? ಇದೆ ಸರ್. ಇಲ್ಲ ಅಂದರೆ ಸುಮ್ಮನೆ ನಾನು ಗಿಡ ನಟ್ಟೆ, ನಾನು ತೋಟ ಮಾಡಿದೆ, ಅವ್ರಿಗೆ ಇಳುವರಿ ಬರೋದಿಲ್ಲ, ನಾನು ಆ ಬ್ಯಾಂಕಲ್ಲಿ ಅಷ್ಟು ಮಾಡಿದ್ದೀನಿ, ಈ ಬ್ಯಾಂಕಲ್ಲಿ ಅಷ್ಟು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅದು ಸುಸ್ತಾಗೋತೈತೆ. ಕೆಲವರು ಬೆಳೆಯೋದೇ ಇಲ್ಲ ಸರ್, ಎಲ್ಲ ಹಾಕಿದ್ದಾರೆ, ಕಂಪ್ಲೀಟ್ ಬಿಟ್ಬಿಟ್ಟಿದ್ದಾರೆ. ಇದ್ರ ಜೊತೆಗೆ ನೀವು ಹೇಳ್ತಾ ಇದ್ರಿ ಅಂದ್ರೆ ಗಿಡಗಳು ಸತ್ಯ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ನೋಡ್ಕೊಳ್ಬೇಕು ಅನ್ನೋದು ಈಗ ಪಕ್ಕದ್ದು ಕೂಡ ಅದೇ ತರ ಆಗ್ಬಿಡುತ್ತಲ್ಲ, ಇದನ್ನೆಲ್ಲ ಹೇಗೆ ನೀವು ನೋಡ್ಕೊಳ್ತೀರಾ? ಅದನ್ನೆಲ್ಲ ನಾವು ಏನೇನು ಬೇಕೋ ಎಲ್ಲ ಸುಣ್ಣ ಹಾಕ್ತಿವಿ, ಡಯಾಥಿನ್ ಪೌಡ್ರ್ ಮಿಕ್ಸ್ ಮಾಡ್ತೀವಿ, ಆಮೇಲೆ ಗಂಜಲ ಬಂದು ಹಸುದು ಮೂತ್ರ ಅದು ಹಾಕ್ತಿವಿ. ಅದೆಲ್ಲ ಹಾಕಿ ಒಂದು ಕಂಟ್ರೋಲ್ ಮಾಡ್ಬೇಕಂತ ಮಾಡ್ತೀವಿ. ಅಲ್ಲಿ ಸರಿಯಾಗಿ ಬಾಣಿ ಹೊಡಿತೀವಿ, ಅದಕ್ಕೆ ಒಂದು ಪೇಪರ್ ಹಾಕ್ತೀವಿ, ಅದರಿಂದ ಹುಳ ಬರ್ದಂಗೆ ಒಂದು ಟಚ್ ಮಾಡ್ತೀವಿ ಆ ಹೋಗಿರೋ ಗಿಡಕ್ಕೆ. ಆಮೇಲೆ ಅದು ಹೇಳೋಕ್ಕಾಗೋದಿಲ್ಲ ಸರ್. ಏನು ನಮ್ಮ ಸೆಲೆಕ್ಷನ್ ಬೇರೆಯವರು ನಮ್ಗೆ ತಂದು ಕೊಡೋದೇ ಇಲ್ಲ, ಅದನ್ನು ಹೇಳೋದಿಲ್ಲ. ಅವರು ಔಷಧಿ ಅಂಗಡಿಗೆ ಹೋದ್ರೆ ಅದು ಹೋಗ್ತದಪ್ಪ, ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಔಷಧಿನೇ ಇಲ್ಲ ಅಂತಾರೆ. ಹಾಗಿದ್ರೆ ಇಷ್ಟೆಲ್ಲ ಕಷ್ಟಪಡ್ತೀನಿ ಅಂತ ಹೇಳ್ತಿದಿರಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ಮಾಡೋ ಬದಲು ಬೇರೆ ಇನ್ನೇನೋ ಸೀಬೆನೋ ಇನ್ನೇನಾರು ಹಾಕೋಬೋದಿತ್ತಲ್ವ? ಅಲ್ಲ ಸರ್, ಸೀಬೆನೂ ಹಾಕೋಬಹುದು, ಅದಕ್ಕೇನು ಅದು ತೊಂದರೆ ಏನಿಲ್ಲ. ಅದನ್ನು ಬೇಜಾನ್ ಹಾಕಿದ್ದಾರೆ, ತುಂಬಾನೇ ಹಾಕಿದ್ದಾರೆ. ಇದೇನೋ ನಮ್ಗೆ ಅನಿಸುತ್ತು, ಇದು ಹಾಕಿದೀವಿ. ಈಗ ಯಾರೋ ಒಬ್ರು ಬಂದು ಅಲ್ಸಾಕಿ ಅಂತ ಹೇಳಿದ್ದಾರೆ, ಹೈಬ್ರಿಡ್ ಅದು ಹಾಕಿದ್ದಾರೆ. ಅದು 30 ರೂಪಾಯಿ 1 kg ನಮ್ಗೆ ಇದು ಮಾಡ್ತೀನಿ ಅಂತ ಎಲ್ಲ ಅಗ್ರಿಮೆಂಟ್ ಎಲ್ಲ ಬರ್ದಿದ್ದಾರೆ. ಅದು ಹಾಕಿದೀವಿ. ಇನ್ನೊಬ್ರು ಬರ್ತಾರೆ, ಏನೋ ಇಂಥದ್ದು ಹಾಕು ಅಂದ್ರೆ ನಮ್ಗೆ ಅನ್ಸ್ಬೇಕು, ಅದು ನೋಡಿ ನಾವು ಆಯ್ಕೆ ಮಾಡ್ಕೋಬೇಕು. ನಿಜ, ಪೂರ್ತಿ ಅವರೇ ಹೇಳ್ದು ಅವ್ರ ಮೇಲೆ ಹೋದ್ರೆ ಅವ್ರು ಮಾಡ್ತಾರೆ. ನಮಗೆ ಗಿಡ ಒಂದು 250-300 ರೂಪಾಯಿ ಗಿಡ ತಗೊತಾರೆ, ಅವ್ರು ಹೊಟ್ಟೋಗ್ತಾರೆ. ಆ ಥರ ನೋಡಿಕೊಂಡು ಎಲ್ಲಿ ಹಾಕಿದ್ದಾರೆ, ಎಲ್ಲಿ ಚೆನ್ನಾಗಿ ಬೆಳೆದಿದ್ದಾರೆ ಅಂಥ ಕಡೆಲ್ಲ ನೋಡ್ಕೋಬೇಕು, ಬರಬೇಕು. ಆಫೀಸರ್ಸನ್ನ ಸ್ವಲ್ಪ ಕೇಳಬೇಕು, ತೋಟಗಾರ ಇಲಾಖೆಯಲ್ಲಿ ಅವ್ರು ಈ ಥರ ಮಾಡಿ ಅಂದಾಗ ನಮಗೆ ಅದು ಒಂದು ಐಡಿಯಾ ಬರ್ತದೆ. ಈಗ ಅದನ್ನೇ ನಾನು ಕೇಳಕ್ಕೆ ಬಂದೆ ನಾನು. ಯಾಕೆ ಅಂತಂದ್ರೆ ಈಗ ನೀವು ಹೇಳಿದ್ರಿ ಈ ಸಸಿಗಳಿಗೆ ಇಷ್ಟೊಂದು ರೋಗ ಬರುತ್ತೆ, ಅವ್ರೇನೋ ಔಷಧಿ ಕೊಡ್ತಾರೆ, ತಗೊಂಡು ಹೊಡಿತೀವಿ, ಅದ್ ನಿಮ್ಮ ಅದೃಷ್ಟ ಅಂತ ಅವ್ರ ಕೈ ಬಿಡ್ತಾರೆ. ಇಂಥ ಸಂದರ್ಭದಲ್ಲಿ ಯಾಕೆ ಅಂತಂದ್ರೆ ತರಬೇತಿ ಅನ್ನೋದು ಬೇಕಾಗುತ್ತೆ, ಅಥವಾ ಮಾಹಿತಿ ಅನ್ನೋದು ಬೇಕಾಗುತ್ತೆ. ನೀವು ಹೇಗೆ ಅಧಿಕಾರಿಗಳನ್ನೇನಾದ್ರು ಭೇಟಿ ಮಾಡ್ತೀರಾ, ಅಥವಾ ಅವರೇನಾದ್ರು ಬಂದು ನಿಮಗೆ ಮಾಹಿತಿ ಕೊಡ್ತಾರಾ? ಯಾವ ರೀತಿಯಲ್ಲಿ ಮಾಡ್ತೀರಾ ಸರ್? ಇರೋದ್ರಲ್ಲಿ ಇದು ಕಂಪ್ನಿಗೆ ತಯಾರು ಮಾಡ್ತಾರೆ ನೋಡಿ ಸರ್, ಅವ್ರು ಕರೆಕ್ಟಾಗಿ ನಮಗೆ ಔಷಧಿ ಬೀಜ ಎಲ್ಲ ಕೊಟ್ಬಿಟ್ರೆ ರೈತರಷ್ಟು ಸಾಹುಕಾರ ಆದಷ್ಟು ಬೇರೆಯವ್ರು ಆಗೋಕೆ ಕಾರಣನೇ ಇಲ್ಲ. ಆ ತಳಿಗಳು ಚೆನ್ನಾಗಿರೋದು ಕೊಡಬೇಕು. ಆ ಔಷಧಿನಲ್ಲೂ ಈಗ ಎಲ್ಲ ಈಗ ಒಂದು ಕಿತ್ಕೊಳ್ತೀರಾ, ಹಣ್ಣು ಚೆನ್ನಾಗಿ ಮಾಗಿದೆಯಾ ಇಲ್ಲ ಅಂತ ನೋಡ್ತೀರಾ, ಬಾಳೆಹಣ್ಣು ಕಿತ್ಕೊತೀರಾ, ಸುಲಿತೀರಾ, ನೋಡ್ತೀರಾ. ಈ ಔಷಧಿನಲ್ಲಿ ಹೆಂಗೆ ಪರೀಕ್ಷೆ ಮಾಡೋದು? ರೈತರಿಗೆ ಕೊಡ್ತಾನೆ ಅವನು ಕೊಟ್ಟಿದ್ದ ಔಷಧಿನ ಯಾಕೆ ಪರೀಕ್ಷೆ ಮಾಡೋದು? ನಮಗೆ ಅದು ಇದುವರೆಗೂ ಗೊತ್ತಾಗೋದಿಲ್ಲ. ಅದು ಒಂದು ಮೇನ್ ಇದೆ.
ಅದನ್ನ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಈಗಾಗಲೇ ನೀವು ಹೊರಗಡೆ ಹೋಗಿ ನೋಡ್ಕೊಂಡು ಬಂದಿದ್ದೀರಾ, ಅನುಭವ ಪಡ್ಕೊಂಡಿದ್ದೀರಾ, ತಿಳ್ಕೊಂಡಿದ್ದೀರಾ. ಈ ಅನುಭವದ ಮೇಲೆ ಈಗ ಹಾಕಿದ್ದೀರಾ, ಈಗಾಗಲೇ ಒಳ್ಳೆ ಫಸಲನ್ನು ಕೂಡ ಪಡ್ಕೊಂಡಿದ್ದೀರಾ, ಒಳ್ಳೆ ಬೆಲೆಯನ್ನು ಪಡ್ಕೊಂಡಿದ್ದೀರಾ. ಒಟ್ಟಿನಲ್ಲಿ ಈ ದಾಳಿಂಬೆ ಗಿಡಗಳನ್ನೆಲ್ಲ ನೋಡ್ತಿದ್ರೆ ನನ್ಗನ್ಸಿದ್ದೇನು ಅಂತಂದ್ರೆ ಈಗಾಗಲೇ ನೀವು ಹೇಳ್ಬಿಟ್ಟಿದ್ದೀರಾ ಒಳ್ಳೆ ಲಾಭ ಬರ್ತಾ ಇದೆ ಅಂತೆಲ್ಲಾನು. ಈಗ ಇಷ್ಟೆಲ್ಲ ಹೇಳಿದ್ಮೇಲೆ ಈಗ ನನಗೊಂದು 2 ಎಕರೆ ಇದೆ ಅಂತ ಇಟ್ಕೊಂಬೋಣ. ಹೌದು ಸರ್. ಕನಿಷ್ಠ ನಾನು ದಾಳಿಂಬೆನೇ ಬೆಳೀತಾ ಇದ್ದೀನಿ ಅಂತ ಇಟ್ಕೊಂಡ್ಬಿಟ್ರೆ ಹೌದು ಸರ್, ಹೇಗೆ ಬೆಳಿಬೇಕು ಅಂತ ಹೇಳ್ಬಿಡ್ತೀರಾ? ಸರಿ ಸರಿ, ಏನೂ ಇಲ್ಲ ಸರ್, ಇದು ಉಳುಮೆ ಮಾಡಿಬಿಡ್ಬೇಕು ಫಸ್ಟು. ಆಮೇಲೆ 14 ಅಡಿಗೆ ಒಂದು ಗಿಡ ಇದು ಈ ಸಾಲಿನಿಂದ ಸಾಲಿಗೆ 14 ಅಡಿ ಹಾಕಬೇಕು. ಈ ಒಂದು ಗಿಡದಿಂದ ಗಿಡಕ್ಕೆ 8 ಅಡಿ ಇರಬೇಕು. 8 ಅಡಿ ಇದ್ದು ಅದಕ್ಕೆ ಎಲ್ಲ ಈ ಥರ ದಿಬ್ಬೊಡ್ಕೋಬೇಕು. ದಿಬ್ಬೊಡ್ಕೊಂಡು ಅದು ನಮ್ಮ ಸೆನ್ಕೆನಲ್ಲಿ ತೋಡ್ಕೊಂಡು ಒಂದೊಂದು ಗಿಡ ಚಿಕ್ಕದಿರ್ತೈತೆ ಸರ್, 6 ಇಂಚು 7 ಇಂಚು ಇರ್ತೈತೆ ಗಿಡ. ಅದನ್ನು ಸುಮ್ಮನೆ ನಾಟಿ ಮಾಡಿ ಬಿಟ್ಬಿಟ್ರೆ ಅದು ಬರ್ತಾ ಇರ್ತದೆ. ಒಂದು 6 ತಿಂಗಳಾದಮೇಲೆ ಅದಕ್ಕೆ ಗೊಬ್ಬರ ಆವಾಗ ಹಾಕಬೇಕು. ಆವಾಗಲೇ ಹಾಕಿದ್ರೆ ಅದು ಶಕ್ತಿ ಇರೋದಿಲ್ಲ, ತೊಗೊಳ್ಳೋದಿಲ್ಲ. ಕೆಲವ್ರು ಏನು ಮಾಡ್ತಾರೆ, ಉಣ್ಣೋ ಟೈಮ್ನಲ್ಲೇ ಒಂದೊಂದು ಮಕ್ರಿ 2 ಮಕ್ರಿ ಹಾಕ್ತಾರೆ, ಅದೆಲ್ಲ ವೇಸ್ಟೇ. ಅದು 6 ತಿಂಗಳ ತನಕ ತೊಗೊಳೋದಿಲ್ಲ. 6 ತಿಂಗಳಾದಮೇಲೆ ನಾವು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕ್ಕೋಬೇಕು. ಆಮೇಲೆ ಈ ಗೊಬ್ಬರಗಳು 19 15 ಎಲ್ಲ ಡ್ರಿಪ್ನಲ್ಲಿ ಬಿಡೋದು ಬಂದಿದೆ, ಅದು ಬಿಡ್ತಾರೆ. ಆ ಥರ ಮಾಡ್ಕೋಬೇಕು ಸರ್. ಸೊ ಈ ರೀತಿಯಲ್ಲಿ ಮಾಡ್ಕೊಂಡ್ರೆ ಏನೋ ಕೆಲವರು ಮಾಡ್ತಾರೆ, ಕೆಲವರು ಬಿಟ್ಬಿಡ್ತಾರೆ. ಇದಕ್ಕೆಲ್ಲ ದುಡ್ಡು ಇರ್ಬೇಕು ಸರ್. ದುಡ್ಡಿಲ್ಲ ಅಂದ್ರೆ ಎಷ್ಟು ಬೇಕಾಗುತ್ತೆ ಬಂಡವಾಳ ಪ್ರಾರಂಭದಲ್ಲಿ? ಪ್ರಾರಂಭದಲ್ಲೆಲ್ಲ ಕಡಿಮೆ ಸರ್. ಒಂದು ಗಿಡ ಬಂದು 50 ರೂಪಾಯಿ 60 ರೂಪಾಯಿ ಇರ್ತೈತೆ. ಏನು 1-2 ಎಕರೆಗೆ ಎಷ್ಟು ಬೇಕಾಗುತ್ತೆ ಬಂಡವಾಳ ಅಂತಂದ್ರೆ? ಬೇಕು ಸರ್. ಫಸ್ಟ್ ಒಂದು ಗಿಡ ಬಂದು 2 ಎಕರೆಗೆ 1200 ಗಿಡ ಬೆಳೀತದೆ. 1000 ಗಿಡ ಹಾಕ್ಬೇಕು. ಒಂದು 50 ರೂಪಾಯಿ ಒಂದು ಗಿಡ ಇರ್ತೈತೆ. ನಾವೆಲ್ಲ 50 ರೂಪಾಯಿ ತಂದು ಹಾಕಿದ್ದು, ಈಗೇನು ಜಾಸ್ತಿ ಆಗಿದೆನೋ ಗೊತ್ತಿಲ್ಲ. ಅದು ಹಾಕಿದ್ರೆ, ಬಂಡವಾಳ ಹಾಕಿದ್ರೆ ಏನೋ ಒಂದು ಬರ್ತೈತೆ, ಅದಕ್ಕೇನು ತಪ್ಪಿಲ್ಲ. ಆದ್ರೆ ನೋಡ್ಕೊಳ್ಳೋದ್ರಲ್ಲಿ ನೋಡ್ಕೋಬೇಕು ಸರ್. ಈಗ ನಮ್ಮ ಮನೆಯಲ್ಲಿ ಎಷ್ಟು ಜನ ಬೇಕಾಗುತ್ತೆ? ಈಗ ನಾನು ನೋಡ್ಕೋಬೇಕು, ಇಷ್ಟೆಲ್ಲ ನಾನು ನೋಡ್ಕೋಬೇಕು ಅಂತ ಕನಿಷ್ಠ 1-2 ಎಕರೆ ಮಾಡ್ತೀನಿ. 1-2 ಎಕರೆ ಅಂದ್ರೆ ಒಂದು 4 ಜನ ಇದ್ಬಿಟ್ರೆ, ಡೈಲಿ ಇದ್ಬಿಟ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ತೋಟ. ನಮ್ಗೆ ಹೆಂಗ್ ಬೇಕಂಗ್ ಮಾಡ್ಬೋದು. 4 ಜನ ಡೈಲಿ ಇದರಲ್ಲೇ ಇರಬೇಕು. ಅವಾಗ ಯಾವ ತರ ಬೇಕಾದ್ರೂ ಆ ತರ ಮಾಡ್ಕೋಬಹುದು. ಒಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಈ ದಾಳಿಂಬೆ ಗಿಡ ನೀವು ನಂಬಿದೀರಾ? ನಂಬಿದೀವಿ ಸರ್. ಅದು ನಿಮ್ಮನ್ನ ಕೈ ಬಿಡ್ತಿಲ್ಲ. ಜಮೀನಲ್ಲಿ ನಾವ್ ಏನೇನ್ ಬೆಳೀತಾ ಇದೀವಿ ಅದನ್ನೆಲ್ಲ ನಂಬಿದೀವಿ. ನಮ್ಗೇನು ಲಾಸ್ ಅನ್ಸ್ತಾ ಇಲ್ಲ. ಅಂದ್ರೆ ಯಥೇಚ್ಛವಾಗಿ ಬಂದ್ರು ಅದರಲ್ಲಿ ಖರ್ಚು ಬಂದ್ಬಿಡ್ತೈತೆ. ನಿಜ ನಿಜ. ರೈತ ಬಾಂಧವರೇ, ನೋಡಿದ್ರಲ್ಲ ಯಾವ ರೀತಿಯಲ್ಲಿ ನಾವು ಭೂಮಿಯನ್ನು ನಂಬಿದ್ರೆ ಅದು ನಮಗೆ ಯಾವತ್ತೂ ಕೈ ಬಿಡಲ್ಲ ಅನ್ನೋಂಥ ಮಾತನ್ನು ಹೇಳಿದ್ರು. ಆ ರೀತಿಯಲ್ಲೇ ದಾಳಿಂಬೆ ಗಿಡವನ್ನು ಬೆಳೆಯೋದ್ರ ಮೂಲಕ, ಅದನ್ನು ಫಸಲನ್ನು ಬೆಳೆಯೋದ್ರ ಮೂಲಕ ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ, ಅಷ್ಟೇ ಅಲ್ಲದೆ ಇದೇ ರೀತಿಯಲ್ಲೇ ತಮ್ಮ ಬದುಕನ್ನು ಕೂಡ ಸಾಗಿಸಬಹುದು ಅನ್ನೋದಕ್ಕೆ ಮಾದರಿಯಾಗಿರುವಂಥ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಶ್ರೀ ಕೃಷ್ಣಮೂರ್ತಿಯವರು ಅನೇಕ ಮಾಹಿತಿಯನ್ನು ನೀಡಿದ್ದಾರೆ. ಅವ್ರಿಗೆ ಅನಂತ ಧನ್ಯವಾದಗಳನ್ನು ಹೇಳೋಣ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಮಸ್ಕಾರ.